ಕಾಂಗ್ರೆಸ್ ಪಕ್ಷದ ವರಿಷ್ಠರ ಆಜ್ಞೆ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ಬಹುಶಃ ಅವರು ರಾತ್ರಿ ವಾಪಸ್ ಬರ್ತಾರೆ. ನಾನಾ ರೀತಿಯಾದಂಥ ಊಹಾಪೋಹಗಳು, ನಾನಾ ರೀತಿಯಾದಂಥ ಚರ್ಚೆಗಳು ಆಗ್ತಾಯಿದೆ. ಆದರೆ ನನಗೆ ಯಾವುದೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದರೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿಲ್ಲ. ಒಟ್ಟಾರೆಯಾಗಿ ಭಾಳ ದಿವಸಗಳಿಂದ ಈ ಕಾರ್ಯಕ್ರಮ ನಿಗದಿಯಾಗಿತ್ತು, ದೆಹಲಿಗೆ ಹೋಗ್ತಕ್ಕಂಥದ್ದು. ಅದರಿಂದ ಅದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಾಪಸ್ ಬಂದ ನಂತರ ಯಾವ ವಿಚಾರಕ್ಕೆ ವರಿಷ್ಠರು ಕರೆದಿದ್ದಾರೆ ಏನು ಅಂತಕ್ಕಂಥದ್ದು ನಮಗೆ ಆಗ ತಿಳಿಯುತ್ತೆ. ಬಟ್ ಯಾವುದೇ ರೀತಿ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಇಲ್ಲೇ ಇದ್ದೀನಿ. ನಾನು ಅವ್ರ ಜೊತೆ ಹೋಗಬೇಕಾಗಿತ್ತು. ನಾನು ಈ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಹೋಗಲಿಲ್ಲ. 1 ವರ್ಷದಿಂದ ಲೋಕಸಭಾ ಚುನಾವಣೆ ಆದಾಗಿಂದ ನಾನಾ ರೀತಿಯಾಗಿ ಮಾಧ್ಯಮಗಳಲ್ಲಿ ಈ ರೀತಿ ಸುದ್ದಿಗಳು ಬರ್ತಾ ಇದೆ. ಅಂದರೆ ವಸ್ತುಸ್ಥಿತಿ ಏನು ಅಂತಕ್ಕಂಥದ್ದು ಮತ್ತೊಂದು ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಯಾಕಂದರೆ ನಾನು ನೋಡ್ತಾ ಇದ್ದೀನಿ 1 ವರ್ಷದಿಂದ ಈ ರೀತಿ ಚರ್ಚೆ ಆಗ್ತಿದೆ. ಆದರೆ 1 ವರ್ಷದಲ್ಲಿ ಯಾವುದೇ ಆ ರೀತಿ ಆಗಲಿಲ್ಲ. ಅದರಿಂದ ಅಂತಿಮವಾಗಿ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ. ಅಂದರೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಖಂಡಿತ ಈ ವಿಚಾರದಲ್ಲಿ ನಮಗೆಲ್ರಿಗೂ ಭಾಳ ನೋವಾಗಿದೆ. ಈ ವಿಚಾರದಲ್ಲಿ ಒಂದು ರೀತಿ ಸಾರ್ವಜನಿಕರ ಮಧ್ಯೆ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಹೋಗಬೇಕು ಅನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಈ ವಿಚಾರದಲ್ಲಿ ನಾವು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂತು ಅಂತಕ್ಕಂಥದ್ದು ಮತ್ತೊಂದು ವಿಚಾರ ಅಲ್ಲ. ಸರ್ಕಾರದ ಜವಾಬ್ದಾರಿ ಇದೆ. ಜವಾಬ್ದಾರಿಯುತವಾದಂಥ ಸರ್ಕಾರ ಆದ್ದರಿಂದ ನಾವು ಏನು ಮೃತಪಟ್ಟಿದ್ದಾರೆ ಎಲ್ಲರೂ ಅವರ ಕುಟುಂಬಗಳಿಗೆ ಧೈರ್ಯ ಹೇಳ್ತಕ್ಕಂಥದ್ದು, ಅವ್ರ ಜೊತೆ ನಾವು ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಭಾಳಷ್ಟು ಆ ವಿಚಾರದಲ್ಲಿ ಭಾಳ ನೋವನ್ನು ಹೊಂದಿದ್ದಾರೆ. ಅವರು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದು ಇವೆಲ್ಲ ತನಿಖೆ ಆಗಬೇಕು ಅಂಥೇಳಿ ನಾನಾ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಖಂಡಿತ ಈ ವಿಚಾರದಲ್ಲಿ ಸರ್ಕಾರ ನಾವು ಭಾಳಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ವಿರೋಧ ಪಕ್ಷಗಳಿಗೆ ನಾನು ಹೇಳ್ತಕ್ಕಂಥದ್ದು ಈ ರೀತಿ ಘಟನೆಗಳನ್ನು ತಾವು ರಾಜಕೀಯಕ್ಕೆ ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗ ಇದಕ್ಕೆ ನಾವು ಹೋಲ್ಸಕ್ಕೆ ಹೋದರೆ ನೀವು 23 ಜನ ಚಾಮರಾಜನಗರದಲ್ಲಿ ಏನು ಆಕ್ಸಿಜನ್ ಕೊರತೆಯಾಗಿ ಸತ್ತಂಥ ಸಂದರ್ಭ, ಈಗ ಬೇರೆ ಬೇರೆ ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕಾಳು ತುಳಿತಾಗಿರ್ತಕ್ಕಂಥದ್ದು ಮತ್ತು ಉಗ್ರಗಾಮಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಎಲ್ಲಿ ಒಂದು ಕಡೆ ಏನೋ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಮಾಡಿ ಹೇಳ್ತಾರೆ. ಇನ್ನೊಂದು ಕಡೆ ಏನೋ ಗೂಢಚಾರಿ ಅಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತಾರೆ. ಈ ರೀತಿ ಎಲ್ಲ ಸಂದರ್ಭಗಳಲ್ಲೂ ನಾವು ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಊಹೆ ಮಾಡಿದ ರೀತಿಯಲ್ಲಿ ಕೆಲವು ಘಟನೆಗಳು ಎಷ್ಟೇ ನಾವು ಎಚ್ಚರಿಕೆ ವಹಿಸ್ತಕ್ಕಂಥ ಅಥವಾ ಎಚ್ಚರಿಕೆಯಿಂದ ಇರ್ತಕ್ಕಂಥ ಸಂದರ್ಭದಲ್ಲೂ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಈಗ ಕುಂಭಮೇಳ ನಿಗದಿಯಾಗಿತ್ತು, 2 ತಿಂಗಳು ಕುಂಭಮೇಳ ನಡೀತದೆ, ಕೋಟ್ಯಾಂತರ ಜನ ಬರ್ತಾರೆ ಅಂತಕ್ಕಂಥದ್ದು. ಅಂಥ ಜಾಗದಲ್ಲೂ ಕೂಡ ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲಿ ಕಾಳು ತುಳಿತಾ ಇತ್ತು. ಈ ರೀತಿಯಾಗಿ ನಮ್ಮ ನಿರೀಕ್ಷೆಗಳು ಮೀರಿ ಇವತ್ತು ನಮ್ಮ ದೇಶದಲ್ಲಿ ಜನ ಕೆಲವು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ತೆರಳಿ ಬಂದಂಥ ಸಂದರ್ಭದಲ್ಲಿ ಏನೇ ತಯಾರಿ ಮಾಡಿಕೊಂಡಿದ್ರೆ ಅದನ್ನು ನಾವು ನಿಗ್ರಹ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಭಾಳ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದೊಂದು ಘಟನೆ ಅಂತಕ್ಕಂಥದ್ದಲ್ಲ, ನಾನು ಬೇರೆ ಬೇರೆ ಎಲ್ಲ ಘಟನೆಗಳನ್ನು ಅವಲೋಕಿಸಿ ಹೇಳ್ತಾ ಇದ್ದೀನಿ. ಅದರಿಂದ ಇವತ್ತು ನಾವೆಲ್ಲರೂ ಜವಾಬ್ದಾರಿಯುತವಾಗಿ ನಾವು ಒಟ್ಟಾಗೆ ಈ ಸಮಸ್ಯೆಗೆ ತೊಂದರೆ ಆಗಿರ್ತಕ್ಕಂಥವ್ರಿಗೆ ಧೈರ್ಯ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ ಉತ್ತಮ ಅಂತಕ್ಕಂಥ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.